ಹೇ ಮೈ ಜೂನಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಅಗೇನ್. ಸೊ ಈಗಾಗಲೇ ನಾನು ಪ್ರೀವಿಯಸ್ಲಿ 2 ವಿಡಿಯೋಸನ್ನು ಮಾಡಿದ್ದೆ. ಯಾವುದರ ಮೇಲೆ ಅಂತ ಕೇಳೋದಂದರೆ ಇದೆ ಯಾವುದು ಕ್ಲೇಮ್ಡ್ ಆ್ಯಂಡ್ ವೆರಿಫೈಡ್ ಟಾಪಿಕ್ ಮೇಲೆ. ಓಕೆ, ಈಗ ಅದಾದಮೇಲೆ 2 ದಿನ ಹಿಂದೆ KA ನಮಗೆ ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ರು. ಏನದು ಅಂತ ನೋಡೋದಂದರೆ ನೀವು ಇಲ್ಲಿ ನೋಡ್ಬೋದು, ಇದೇ ಅವರು ನೋಟಿಫಿಕೇಶನನ್ನು ಬಿಟ್ಟಿದ್ದು. ಯು ಕ್ಯಾನ್ ಸಿ ದಿಸ್ ಇಸ್ ದ KA ವೆಬ್ಸೈಟ್. ಇಲ್ಲಿ ನಾವು ನೋಡೋದಂದರೆ UGCET 2026 ಆನ್ಲೈನ್ ಅರ್ಜಿ ಪರಿಶೀಲನೆ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಇಫ್ ಯು ಕ್ಲಿಕ್ ಆನ್ ದಿಸ್, ಸೊ ಈ ನೋಟಿಫಿಕೇಶನು ಬಂದಿದೆ. ಇದೇನು ಕಂಪ್ಲೀಟ್ ಆಗಿ ನಾನು ಓದ್ತಾ ಹೋಗೋದಿಲ್ಲ, ನಿಮಗೆ ಸಿಂಪಲ್ ವರ್ಡ್ಸ್ನಲ್ಲಿ ಹೇಳಿ ಮುಗಿಸ್ತೇನೆ. ಓಕೆ, ಏನಪ್ಪಾ ಅಂದರೆ ಈಗಾಗಲೇ ನಾನು 2 ವಿಡಿಯೋಸ್ ಮಾಡಿದ್ದೆ, ಅದರಲ್ಲಿ ತುಂಬ ಡೌಟ್ಸ್ಗಳು ಕೇಳಿದ್ರಿ. ಸೊ ಈಗ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತೇನೆ. ಏನದು ಅಂದರೆ ಈಗ ನೀವು ಕ್ಲಾಸ್ A ಅಂಡರ್ ಬರ್ತೀರಾ. ಓಕೆ, ಇದು ಯಾರಿಗೆ ಅನ್ವಯಿಸುತ್ತೆ ಅಂದರೆ ಈಗ ನೀವು ಕ್ಲಾಸ್ A ಅಲ್ಲಿದ್ದೀರಾ ಆ್ಯಂಡ್ ನಿಮಗೆ ಈಗ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಇಲ್ಲಿ ಏನಿದೆ ಕ್ಲೇಮ್ಡ್ ಸ್ಟಡಿ ಇಯರ್ಸ್, ಇದರಲ್ಲಿ ಸ್ಟಡಿ ಇಯರ್ಸ್ ಕ್ಲೇಮ್ಡ್ ಅಂತ ಇದೆ, ಬಟ್ ವೆರಿಫೈಡ್ ನಾಟ್ ವೆರಿಫೈಡ್ ಅಂತ ಏನು ತೋರಿಸ್ತಾ ಇದೆ ರಿಮಾರ್ಕ್ಸ್ ಕಾಲಮ್ನಲ್ಲಿ, ನಿಮಗೆ ನಾಟ್ ವೆರಿಫೈಡ್ ಕ್ಲೇಮ್ಡ್ ಬಟ್ ನಾಟ್ ವೆರಿಫೈಡ್ ಅಂತ ತೋರಿಸ್ತಾ ಇದ್ರೆ ದೆನ್ ಯು ಹ್ಯಾವ್ ಟು ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಈಗ ಎಲ್ಲ ಥರದ ಕೇಸಸ್ನ ನಾನು ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಈಗ ಫಸ್ಟ್ ಕೇಸ್ ಏನಂದರೆ ಸ್ಟಡಿ ಇಯರ್ಸ್ ಇನ್ ಕರ್ನಾಟಕ ಕ್ಲೇಮ್ಡ್ ಅಂತ ಇದೆ ಆ್ಯಂಡ್ ವೆರಿಫೈಡ್ 0 ಅಂತ ಇದೆ. ಈಗ ಇಂಥ ಕಮೆಂಟ್ಸನ್ನ ತುಂಬ ನಾನು ನೋಡಿದೆ. ಓಕೆ, ವೆರಿಫೈಡ್ 0 ಅಂತ ಇದ್ದರೆ ಈಗ ಮೊದಲೇನು ಹೇಳಿದರು, KE ಅವ್ರ ಹತ್ರ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು ಅಂತ ಹೇಳಿದರು. ಸೊ ಫಾರ್ ದಿಸ್ ನಿಮಗೆ ಈಗ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಂದರೆ ಇಲ್ಲಿ ದಿನಾಂಕ ಮೆನ್ಷನ್ ಮಾಡಿದ್ದಾರೆ, 21/5/2026 ಒಳಗೆ ಹತ್ತಿರದ ಸರ್ಕಾರಿ PU ಕಾಲೇಜಿನಲ್ಲಿ ಹಾಜರಾಗಿ ಪರಿಶೀಲನೆ ಪೂರ್ಣಗೊಳಿಸಿಕೊಳ್ಳಲು ಸೂಚಿಸಿದೆ. ಓಕೆ, ಈಗ ಇಲ್ಲಿ ಮೇಲೆ ನೋಡ್ಬೋದು ಕ್ಲೇಮ್ಡ್ ನಾಟ್ ವೆರಿಫೈಡ್ ಎಂದು ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಮುದ್ರಿತವಾಗಿರುವ ಅಭ್ಯರ್ಥಿಗಳ ಗಮನಕ್ಕೆ. ಓಕೆ, ಈಗ ನಿಮಗೆ ಅಲ್ಲಿ ಕ್ಲೇಮ್ಡ್ ಅಂತ ಇದೆ ಬಟ್ ವೆರಿಫೈಡ್ ಆಗಿಲ್ಲ ಅಂದರೆ ತಕ್ಷಣ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದ ಸರ್ಕಾರಿ PU ಕಾಲೇಜ್ನಲ್ಲಿ ಹೋಗಿ ಅದನ್ನು ವೆರಿಫೈಡ್ ಮಾಡಿಸ್ಕೋಬೇಕು. ಗೊತ್ತಾಯ್ತಾ? ಈಗ ತುಂಬ ಜನ ಕೇಳ್ತಾ ಇದ್ರಿ, ಇನ್ನೂ ಕೆಳಗೆ ಇಲ್ಲಿ ಸ್ಟಡಿ ಇಯರ್ಸ್ ಇನ್ ಕನ್ನಡ ಮೀಡಿಯಂ, ಸ್ಟಡಿ ಇಯರ್ಸ್ ಇನ್ ರೂರಲ್ ಡಿಸ್ಟ್ರಿಕ್ಟ್ಸ್, ಲಿಂಗ್ವಿಸ್ಟಿಕ್ ಕ್ಲೇಮ್ ಹಾಗೆ ರಿಲಿಜಿಯಸ್ ಕ್ಲೇಮ್, ಇಲ್ಲಿ ಕ್ಲೇಮ್ಡ್ ಅಂತ ಇದೆ ಅಕ್ಕ ಬಟ್ ವೆರಿಫೈಡ್ ಅಂತ ಆಗಿಲ್ಲ ಅಂತ ಕೇಳ್ತಾ ಇದ್ರಿ. ಸೊ ಇದೇ ನಿಮಗೆ ಸಿಕ್ಕಿರೋ ಅವಕಾಶ. 21ನೇ ತಾರೀಕು ಮುಟ್ಟನೂ ಇದನ್ನು ಲೈವ್ ಮಾಡಿದ್ದಾರೆ. ಸೊ ಬಿಫೋರ್ ದ್ಯಾಟ್ ಯು ಹ್ಯಾವ್ ಟು ಗೋ ಆ್ಯಂಡ್ ಗೆಟ್ ಇಟ್ ವೆರಿಫೈಡ್. ಓಕೆ, ನಿಮ್ಮ ಹತ್ತಿರ ಇರುವ ಯಾವುದೇ ಒಂದು ಸರ್ಕಾರಿ PU ಕಾಲೇಜ್ಗೆ ಹೋಗಿ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಕ್ಲೇಮ್ ಆಗಿದ್ದಾವೆ ಅದನ್ನು ವೆರಿಫೈಡ್ ಮಾಡಿಸ್ಕೊಳ್ಳಿ. ಓಕೆ, ಇಲ್ಲಿ ಸ್ಯಾಟ್ಸ್ ವೆರಿಫೈಡ್ ಅಂತ ಇದ್ರು, ಇಲ್ಲಾಂದರೆ ಕಾಲೇಜ್ ವೆರಿಫೈಡ್ ಅಂತ ಇದ್ರು, ಓಕೆ, ಇಟ್ಸ್ ಓಕೆ. ಓಕೆ, ಆಮೇಲೆ ಇಲ್ಲಿ ಕ್ಲೇಮ್ಡ್ 12 ಅಂತ ಇಲ್ಲ ಅಕ್ಕ, ನಮ್ಮದು 11 ಕ್ಲೇಮ್ಡ್ ಅಂತ ಇದೆ ಆ್ಯಂಡ್ ವೆರಿಫೈಡ್ ಕೂಡ 11 ಅಂತ ಇದೆ ಅಂದರೆ ಓಕೆ, ಇಟ್ಸ್ ಓಕೆ. ಓಕೆ, ಒಂದಿಷ್ಟು ಜನ ಒಂದಿಷ್ಟು ಬೇರೆ ಊರಲ್ಲಿ ಕಲ್ತಿರ್ತಾರೆ. ಸೊ ಕ್ಲೇಮ್ಡ್ ಕಮ್ಮಿ ಇದ್ದರೆ ಎಷ್ಟು ವೆರಿಫೈಡ್ ಇದೆ ದ್ಯಾಟ್ಸ್ ಆಲ್ಸೋ ಓಕೆ. ಆ್ಯಂಡ್ ಕ್ಲೇಮ್ಡ್ 12 ಅಂತ ಇದೆ ಅಕ್ಕ, ವೆರಿಫೈಡ್ 9 ಅಂತ ಇದೆ, 10 ಅಂತ ಇದೆ ಅಂದರು ಓಕೆ. ಓಕೆ, 7 ಮೇಲೆ ಇದ್ದರೆ ದ್ಯಾಟ್ಸ್ ಓಕೆ. ಓಕೆ, ಇಟ್ಸ್ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತು ತುಂಬ ಡೌಟ್ಸ್ ಕೇಳ್ತಾ ಇದ್ದೀರಾ, ಇದರಲ್ಲಿ ಕನ್ಫ್ಯೂಸ್ ಆಗೋವಂಥ ವಿಷಯ ಏನೂ ಇಲ್ಲ. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ತುಂಬ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಏನೇನೋ ಹೇಳಿ. ಓಕೆ, ಐ ವಿಲ್ ಟೆಲ್ ಯು ಗೈಸ್, ಓನ್ಲಿ ಜೆನ್ವಿನ್ ಆಗಿರೋ ಚಾನಲ್ನ ಹುಡುಕಿ ಅದನ್ನಷ್ಟೇ ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡಿ. ಅದರ್ವೈಸ್ ಯು ವಿಲ್ ಬಿ ಗೆಟ್ ಡಿಸ್ಟ್ರಾಕ್ಟೆಡ್. ಮೆನಿ ಕಂಟೆಂಟ್ಸ್ ವಿಲ್ ಬಿ ಅವೈಲೇಬಲ್ ಬಟ್ ಯು ಹ್ಯಾವ್ ಟು ಚೂಸ್ ದ ರೈಟ್ ಒನ್. ಓಕೆ, ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನು ಡೌಟ್ಸ್ ಉಳಿದಿಲ್ಲ ಅಂತ ಭಾವಿಸ್ತೀನಿ. ಮತ್ತು ಇನ್ನೂ ಲಾಸ್ಟ್ ಕೇಸ್ ಏನಂದರೆ, ಅಕ್ಕ ನಮ್ಮದು ಕನ್ನಡ ಮೀಡಿಯಂ ಕೋಟಾ ಬರುತ್ತೆ, ರೂರಲ್ ಡಿಸ್ಟ್ರಿಕ್ಸ್ ಅಂದರೆ ಅದು ಬರುತ್ತೆ, ಲಿಂಗ್ವಿಸ್ಟಿಕ್ ಕ್ಲೇಮ್ ಕೂಡ ಇದೆ, ಬಟ್ ನಾನು ಅದನ್ನು ಹಾಕಲೇ ಇಲ್ಲ, ಏನು ಮಾಡೋದು ಅಂತ ಕೇಳಿದ್ರೆ ಯು ಆರ್ ಹ್ಯಾವಿಂಗ್ ಒನ್ ಮೋರ್ ಆಪ್ಷನ್. ಏನಂತ ನೋಡಿದ್ರೆ ಇಲ್ಲಿ ಯು ಕ್ಯಾನ್ ಸಿ UGCET ಆನ್ಲೈನ್ ಅರ್ಜಿ ಎಡಿಟ್ ಲಿಂಕ್ ಅಂತ ನಿಮಗೆ ಕಾಣುತ್ತೆ. ಸೊ ಇಲ್ಲಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ ಯು ಕ್ಯಾನ್ ಎಡಿಟ್ ವಾಟ್ ಎವರ್ ಯು ವಾಂಟ್. ಓಕೆ, ದಿಸ್ ಲಿಂಕ್ ಇಸ್ ಸ್ಟಿಲ್ ಲೈವ್, ಯು ಕ್ಯಾನ್ ಗೋ ಆ್ಯಂಡ್ ಎಡಿಟ್ ಇಟ್, ದೆನ್ ಯು ಕ್ಯಾನ್ ಗೋ ಫಾರ್ ಗೌರ್ಮೆಂಟ್ ಕಾಲೇಜ್ ಆ್ಯಂಡ್ ಗೆಟ್ ಇಟ್ ವೆರಿಫೈಡ್. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇದು ಆಗುವಂಥ ಸಾಧ್ಯತೆಗಳನ್ನು ಎಲ್ಲ ಮಾಡಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ವಲ್ಪ ಹುಷಾರಾಗಿ ನೋಡಿ ಮಾಡೋದಷ್ಟೇ ಬಾಕಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕೆ ಇಷ್ಟಪಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಆಲ್ ದ ಬೆಸ್ಟ್ ಆಲ್ ಆಫ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್.